ಬಗಳ ಬಾತು ನಂಗೆ ಗೊತ್ತಿಲ್ಲ ಯಾವತ್ತು ಅಂತ ನೀವಿಬ್ರು ತಿನ್ನೋಡಿ, ಆಮೇಲೆ ಯಾವ ಬಾತು ಅಂತ ಹೇಳಿ. ನಮಸ್ಕಾರ ಪ್ರಜೆಗಳೇ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಚಿನ್. ಇವತ್ತು ಡಿಶ್ಶೇ ಡಿಫ್ರೆಂಟ್, ಮಾಡಿರೋ ಸ್ಟೈಲ್ ಇನ್ನೂ ಡಿಫ್ರೆಂಟ್. ಈ ಡಿಫ್ರೆಂಟ್ ಆಗಿರೋ ಡಿಶ್ಗೆ ನಾನು ಕೊಟ್ಟಿರೋ ಹೆಸರೇ ಚಿಕನ್ ದಿಲ್ರುಬಾ. ಮತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಕ್ಲೀನಾಗಿ ವಾಶ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದು ಚಿಕನ್ನು 3/4 kg ತಗೊತಾ ಇದ್ದೀನಿ. ಅದಕ್ಕೆ ಸರಿ ಹೋಗಂಗೆ 1/4 ಲೀಟ್ರ್ ಮೊಸರು ಹಾಕ್ಕೊತಾ ಇದ್ದೀನಿ. ಆಮೇಲೆ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸರಿ ಹೋಗಂಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊತಾ ಇದ್ದೀನಿ. ಆಮೇಲೆ 1 ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಕ್ಲೀನಾಗಿ ಕಲ್ಸ್ಕೊಬೇಕು, ಯಾಕಂದರೆ ಒಂದಕ್ಕೊಂದು ಕ್ಲೀನಾಗಿ ಹೊಂದ್ಕೊಬೇಕು. ಆ ಲೆವೆಲ್ವರೆಗೂ ನೀವು ಕ್ಲೀನಾಗಿ ಕಲ್ಸ್ಕೊಬೇಕು. ಇದನ್ನು ನೀವು ಎಷ್ಟು ಕಲ್ಸ್ಕೊತೀರೋ ಅಷ್ಟು ಸಾಫ್ಟ್ ಆಗುತ್ತೆ ಚಿಕನ್. ಇದಕ್ಕೆ 2 ಸ್ಪೂನು ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ಇದನ್ನು ಕ್ಲೀನಾಗಿ ಕಲ್ಸ್ಕೊಬೇಕು. ಉಪ್ಪು ಹುಳಿ ಖಾರ ಸೇರೋದ್ರೇ ಟೇಸ್ಟು. ಇದನ್ನು 2 ಅವರ್ ಮ್ಯಾರಿನೇಟ್ ಆಗೋಕ್ಕೆ ಅಂತ ಇಟ್ಟಿರ್ತಾರೆ. ಸೊ ಮ್ಯಾರಿನೇಟ್ ಆದಮೇಲೆ ಟಕ್ ಅಂತ ಫ್ಲೇಮ್ ಮಾಡಿ ಪಟ್ ಅಂದ್ಬಿಟ್ಟು ಪ್ಯಾನ್ ಇಡಿ. 4 ಸ್ಪೂನ್ ಆಯಿಲ್ ಹಾಕಿ. ಆಯಿಲ್ ಹೀಟ್ ಆಗಿದ ತಕ್ಷಣ ಮ್ಯಾರಿನೇಟ್ ಆಗಿರೋ ಚಿಕನ್ನ ಇದಕ್ಕೆ ಹಾಕ್ಕೊಳ್ಳಿ. ಈ ಚಿಕನ್ನ ಬಂದು ನೀವು ಕ್ಲೀನಾಗಿ ಕುಕ್ ಮಾಡ್ಕೊಬೇಕು. ಇದರಲ್ಲಿರೋ ವಾಟರ್ ಕಂಟೆಂಟ್, ಇದಕ್ಕೆ ವಾಟರ್ ಆ್ಯಡ್ ಮಾಡೋಕ್ಕೆ ಹೋಗ್ಬಿಟ್ಟು ಇದರಲ್ಲಿ ವಾಟರ್ ಕಂಟೆಂಟ್ ಎಲ್ಲ ಹಿಂಗಬೇಕು. ಆ ಲೆವೆಲಿಗೆ ನೀವು ಕುಕ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಮೊಸರು ಹಾಕಿದ್ದೀವಲ್ಲ, ಮೊಸರಲ್ಲೇ ಕುಕ್ ಆಗಬೇಕು ಈ ಚಿಕನ್ನು. ಆವಾಗಲೇ ಟೇಸ್ಟ್ ನಿಮಗೆ. ಈ ಮೊಸರು ಫುಲ್ಲು, ಈ ವಾಟರ್ ಕಂಟೆಂಟ್ ಫುಲ್ಲು ಹಿಂಗಬೇಕು. ಆ ಹಿಂಗೋವರೆಗೂ ನೀವು ಈ ಚಿಕನ್ನ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು, ಆವಾಗಲೇ ಟೇಸ್ಟ್. ಎಷ್ಟೋ ಹೆಂಡ್ತಿರೋ ಏನೇ ಮಾಡಿದ್ರು ಗಂಡನಿಗೆ ಇಷ್ಟ ಆಗಲ್ಲ. ಇಷ್ಟ ಆಗೋದಾದ್ರೂ ಹೇಗೆ? ಇದಕ್ಕೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ನೇ ಈ ಚಿಕನ್ ದಿಲ್ರುಬಾ. ಅದೇ ಹಳೆ ಸ್ಟೈಲ್ ಚಿಕನ್ ತಿಂದು ಬೋರ್ ಆಗಿರೋ ನಿಮ್ಮ ಮನೆಯವ್ರಿಗೆ ಈ ಥರ ಡಿಶ್ ಮಾಡಿಕೊಡ್ರಿ. ಮಾಡಿ ಕೊಡ್ತಾ ಇದ್ದಂಗೆ ಅಮ್ಮನ ಪ್ರೀತಿ ಅಮೃತ, ಅಪ್ಪನ ಪ್ರೀತಿ ಅದ್ಭುತ, ಹೆಂಡತಿಯ ಪ್ರೀತಿ ಶಾಶ್ವತ. ಅವ್ರು ಮಾಡಿರೋ ಅಡುಗೆ ಅತಿ ಅದ್ಭುತ ಅಂದ್ಕೊಂಡು ಚಪ್ಪರ್ಸ್ಕೊಂಡು ತಿಂತಾರೆ ಗಂಡ್ರಿ. ಇದಾಗಿದ ತಕ್ಷಣ ಎತ್ತಿ ಸಡಿಕೊಳ್ಳಿ, ಪಟ್ ಅಂತ ಪ್ಯಾನ್ ಇಡಿ, ಥಟ್ ಅಂತ ಆಯಿಲ್ ಹಾಕಿ. ಆಯಿಲ್ ಬಿಸಿ ಆದಮೇಲೆ ನಾನು ತೋರಿಸೋ ಸ್ಪೈಸಸ್ ಹಾಕ್ಕೊಳ್ಳಿ. ಏಲಕ್ಕಿ 3, ಅರ್ಧ ಸ್ಪೂನ್ ಮೆಣಸು, ಅರ್ಧ ಸ್ಪೂನ್ ಜೀರಿಗೆ, 8ರಿಂದ 10 ಲವಂಗ, ಒಣಮೆಣಸಿನ್ಕಾಯಿ 3, ಪಲಾವ್ ಎಲೆ 2, ಆಮೇಲೆ ಚಿಕ್ಕದಾಗಿರೋ 2 ಚಕ್ಕೆ ಪೀಸ್. ಇವಾಗ ನಾನು ತೋರಿಸಿರೋ ಸ್ಪೈಸಸ್ನೆಲ್ಲ ಈ ಪ್ಯಾನಲ್ಲಿ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಅದರ ಅರೋಮಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಅರೋಮಾ ಬರೋವರೆಗೂ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ, ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಸಣ್ಣಕ್ಕೆ ಈರುಳ್ಳಿ ಹೆಚ್ಕೊತಾ ಇದ್ದೀನಿ. ಆ ಹೆಚ್ಚಿರೋ ಈರುಳ್ಳಿನ ಈ ಪ್ಯಾನಲ್ಲಿ ಹಾಕ್ಕೊತಾ ಇದ್ದೀನಿ. ನಾನು ದಪ್ಪದ್ದು 1 ಈರುಳ್ಳಿ ತೊಗೊಂಡಿದ್ದೀನಿ, ನೀವು ಸಣ್ಣದಾದರೆ 2 ಈರುಳ್ಳಿ ತೊಗೊಳ್ಳಿ. ಇದು ಕ್ಲೀನಾಗಿ ಫ್ರೈ ಆಗೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ನಿಮಗೆ ಹಸಿ ವಾಸನೆ ಹೋಗಬೇಕು, ಕ್ಲೀನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಕ್ಲೀನಾಗಿ ಫ್ರೈ ಮಾಡಿ. ಈರುಳ್ಳಿ ಕ್ಲೀನಾಗಿ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಹೆಚ್ಕೊಂಡಿರೋದು 5 ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ನೀವು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಆಮೇಲೆ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಂಡು ಫ್ರೈ ಆಗ್ತಾ ಇರಲಿ. ಒಂದು ಕಡೆ ಟೊಮೆಟೊನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಟೊಮೆಟೊ 2 ಹಾಕ್ಕೊಂಡಿದ್ದೀನಿ, ದಪ್ಪ ಸೈಜಿಂದು. ಈ ಗ್ರೇವಿಗೆ ಬೇಸೆ ಟೊಮೆಟೊನ ಹಾಕ್ಕೊಳ್ಳಿ. ಆಮೇಲೆ ಇವಾಗ ತೋರಿಸೋ ಸ್ಪೈಸಸ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳಿ. ಚಿಕನ್ ಮಸಾಲ 1 ಸ್ಪೂನು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು 2 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಅರಿಶಿನ ಬಂದು 1/4 ಸ್ಪೂನು, ಧನಿಯಾ ಪುಡಿ 2 ಸ್ಪೂನು, ಪೆಪ್ಪರ್ ಪೌಡ್ರು ಅರ್ಧ ಸ್ಪೂನು. ಇವಾಗ ತೋರಿಸಿರೋ ಸ್ಪೈಸಸ್ನೆಲ್ಲ ಪ್ಯಾನಲ್ಲಿ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀವು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ನಾನು ಇವಾಗ 2 ಕಪ್ಪು ನೀರು ಹಾಕ್ಕೊತಾ ಇದ್ದೀನಿ. ನೀವು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಇದು ಗೊಸ್ತರ ಇದ್ರೇ ಇದು ಟೇಸ್ಟು. ಇವಾಗ ನೀರು ಹಾಕ್ಕೊಂಡಿದ್ದೀವಲ್ಲ, ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಅದೊಂದು ಕುದಿ ಬರಬೇಕು ನೀರು. ಆ ಕುದಿ ಬರೋವರೆಗೂ ಕ್ಲೀನಾಗಿ ಇದು ಮಾಡ್ಕೊಳ್ಳಿ. ನಾವು ಆವಾಗಲೇ ಫ್ರೈ ಮಾಡ್ಕೊಂಡಿರೋ ಚಿಕನ್ನ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ಈ ಥರ ಮಾಡೋದ್ರಿಂದ ಮಾಡೋ ಕೈಗೆ ಮುಚ್ಚಿಗೋದಂತೂ ಪಕ್ಕಾ ಗ್ಯಾರಂಟಿ. ದಯವಿಟ್ಟು ಪ್ರಶಂಸೆ ಸಿಕ್ಕಿದ ತಕ್ಷಣ ಈ ಗುರುಗಳನ್ನ ಮಾತ್ರ ಮರಿಬೇಡಿ. ಈ ಪುಟ್ಟ ಬಾಣಸಿಗನಿಗೆ ನಿಮ್ಮ ಮೆಚ್ಚುಗೆ ಮತ್ತು ಪ್ರೋತ್ಸಾಹ ಸದಾ ಇರಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ಕ್ಲೀನಾಗಿ ಮಿಕ್ಸನ್ನು ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ 5 ನಿಮಿಷ ಡ್ರೈ ಆದ ತಕ್ಷಣ ಸ್ಲೈಸ್ ಆಗಿರೋ ಶುಂಠಿ ಮತ್ತು ಗಾರ್ನಿಶಿಂಗ್ಗೆ ಕೊತ್ತಂಬರಿ ಹಾಕ್ಕೊಳ್ಳಿ. ಈ ಚಿಕನ್ ದಿಲ್ರುಬಾನ ಫಸ್ಟ್ ಬೈಟ್ ಬಾಯಿಗಿಡ್ತಾ ಇದ್ದಂಗೆ ನಾನು ದಿಲ್ಲಿಗೆ ಬಂದಿದ್ದೆ.
ಚೋರಿಯಾಗಿದೆ ನನ್ನ ದಿಲ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನಮ್ಮ ಭೇಟಿ ನ್ಯೂ ವಿಡಿಯೋ ನ್ಯೂ ರೆಸಿಪಿಗಳ ಜೊತೆ. ಟಿಲ್ ದೆನ್ ಬಾಯ್.